ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆ. ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪರಿನಿರ್ವಾಣ ದಿನವನ್ನ ಆಚರಿಸಲಾಯಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಗುಬ್ಬಿ ತಾಲೂಕು ಸಂಚಾಲಕರಾದ ಬಸವರಾಜ್ ಮಾರೇಶೆಟ್ಟಿಹಳ್ಳಿ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಮತ್ತು ಅವರು ಸಾಗಿದ ದಾರಿಯಲ್ಲಿ ನಾವು ಸಾಗೋಣ. ಇಡೀ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ ಅಂತ ತಿಳಿಸಿದ್ರು. ನಂತರದಲ್ಲಿ ಮಾತನಾಡಿದ ಗುಬ್ಬಿ ಮಂಜುನಾಥ್ ರವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ದಲಿತ ಸಮುದಾಯದ ಬಂಧುಗಳು ಹೆಚ್ಚಿನದಾಗಿ ತಿಳಿದುಕೊಳ್ಳಬೇಕು ಹಾಗೂ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಕೊಡಬೇಕು ಅಂತ ತಿಳಿಸಿದ್ರು. ಪಟ್ಟಣ ಪಂಚಾಯಿತಿ ಸದಸ್ಯ ಕೃಷ್ಣಮೂರ್ತಿ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ ನ್ಯಾಯಯುತವಾಗಿದೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರ ಆಸ್ತಿ, ಅವರ ಕೊಡುಗೆ ಅಪಾರವಾಗಿದ್ದು ಅಂತ ತಿಳಿಸಿದ್ರು. NA ನಾಗರಾಜ್ ನಿಟ್ಟೂರು ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿದ ದಾರಿಯಲ್ಲಿ ನಾವು ಸಾಗೋಣ. ಶಿಕ್ಷಣ, ಸಂಘಟನೆ, ಹೋರಾಟದ ಜೊತೆಯಲ್ಲಿ ಕಾಡದ ಕೈಗಳು ರಾಜಕೀಯದ ತಂತ್ರವನ್ನ ರೂಪಿಸುತ್ತಿದ್ದಾರೆ ಅಂತ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಹದಲಗೆರೆ ಈಶ್ವರಯ್ಯ ನಾಗರಾಜು ಕಿಟ್ಟದಕುಪ್ಪೆ, ದೊಡ್ಡಯ್ಯ ಮಡೇನಹಳ್ಳಿ, ರವಿಕುಮಾರ್ ಜಿ ಹೊಸಹಳ್ಳಿ, ಕಲ್ಲೂರು ರವಿಕುಮಾರ್, ಕೃಷ್ಣಪ್ಪ ಹರವೇಸಂದ್ರ, ನರೇಂದ್ರ ಕುಮಾರ್ ಗುಬ್ಬಿ, ಮಧು ಗುಬ್ಬಿ, ಇರಕಲ್ ಸಂದ್ರ ಮಂಜುನಾಥ್, ಸಚಿನ್ ಗುಬ್ಬಿ, ಕೆಂಪರಾಜ್ ಮೌರ್ಯ, ಕೃಷ್ಣಮೂರ್ತಿ ಮತ್ತಿಘಟ್ಟ, ಬೆಟ್ಟಸ್ವಾಮಿ CS ಪುರ, ಜಗದೀಶ್ ನಿಟ್ಟೂರು, ಇಮ್ರಾನ್ ಪಾಷಾ, ಭಾಸ್ಕರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಗುಬ್ಬಿ ಭರತ್, ನ್ಯೂಸ್ 26 ಕನ್ನಡ, ತುಮಕೂರು. ಡಿಸೆಂಬರ್ 6ನೇ ತಾರೀಕು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಏನು ಇವತ್ತ ಡಿಸೆಂಬರ್ 6ನೇ ತಾರೀಕು ಪರಿನಿರ್ಣಯ ದಿನ ಐತೆ. ಇವತ್ತ ನಾವು ಕಂಡಂತಹ ಅಂಬೇಡ್ಕರ್ ಅವರ ಸಿದ್ಧಾಂತ, ಅವರ ಹೋರಾಟ, ಅವರು ಇವರ ತ್ಯಾಗವನ್ನ ದಲಿತ ಸಮುದಾಯಕ್ಕೆ ಮಾಡಿದಂತಹ ತ್ಯಾಗ ಬಲಿದಾನಗಳನ್ನ ಇವತ್ತಿನ ದಿವಸ ನಮ್ಮನ್ನೆಲ್ಲನ ಸುಖಗಳಾಗಿ ಇರಿ ಅಂತ ಹೇಳ್ಬಿಟ್ಟು ಅವರು ಪ್ರಾಣ ತ್ಯಾಗವನ್ನ ಮಾಡಿದ್ದಾರೆ. ಅವರಿಗೆ ಎಲ್ಲ ದಲಿತರ ಪರವಾಗಿ ಇವತ್ತು ನಾವು ಒಂದು ಇವತ್ತಿನ ದಿವಸ ಅವರ ಅಂಬೇಡ್ಕರ್ ಅವರನ್ನ ದೈವ ದಿನರಾಗಿದ್ದ ದಿನ ನಾವು ಇವತ್ತ ಕಣ್ಣೀರಿನಲ್ಲಿ ನಾವು ಬರೆಸ್ಬೇಕಾಗಿದೆ. ಅವರ ಆದಿನಲ್ಲಿ ನಾವು ಸಹ ಅಂಬೇಡ್ಕರ್ ಅವರ ಸಿದ್ಧಾಂತದಡಿನಲ್ಲಿ ನಾವೆಲ್ಲರೂ ಕೊಂಡೊಯ್ಯೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ. ಇವತ್ತು ದಿವಸ ಒಂಥರ ಸಂತೋಷದ ವಿಚಾರ ಆಗುತ್ತೆ, ಇನ್ನೊಂದು ದುಃಖದ ವಿಚಾರ ಆಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂಥ ಕೊಡುಗೆ, ಸಂವಿಧಾನದ ಮೂಲಕ ನಮಗೆ ರಕ್ಷಣೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಅಂಬೇಡ್ಕರ್ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಾವು ನಡಿಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಜನಾಂಗದ, ನಮ್ಮ ಯುವ ಮುಖಂಡರ ಸಮ್ಮುಖದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಇವತ್ತು ನಾವು ಸಾವನ್ನ ಸಂಭ್ರಮಿಸ್ತೀವಿ ಅಂತಿದ್ದೀವಲ್ವ, ಇವತ್ತು ನಾವು ಕಾಣ್ತಾ ಇದ್ದೀವಿ. ಬಹುಶಃ ಏನಂತಂದರೆ, ನಾವು ಸಾವನಲ್ಲಿ ಯಾರನ್ನ ವ್ಯಕ್ತಿಗತ ನಾವೆಲ್ಲರೂ ಸಾವನ್ನ ನೋಡಿದ್ದೀವಿ. ನಮ್ಮ ಮನೆಯಲ್ಲಿ ಸತ್ತಿದ್ದಾರೆ, ಇನ್ನೊಬ್ಬರು ಸತ್ತ. ನಾವು ಇವತ್ತು ಈ ರೀತಿ ಸಾಮೂಹಿಕವಾಗಿ ದಲಿತರೆಲ್ಲ ಸೇರಿ ಪೂಜೆ ಮಾಡುವಂಥ ಯೋಗ ಯಾರಿಗೂ ಇಲ್ಲ. ಬಟ್ ನಾವು ವಿಧದಲ್ಲಿ ಏನಂತಂದರೆ, ದೇವಮಾನವ ಅಂತೀವಲ್ವ, ಇವತ್ತು ದೇವ್ರ ಸಮಾನದಲ್ಲಿ ನಾವು ಕಾಣ್ತಾ ಇದ್ದೀವಿ. ಅಂದರೆ ನಾವು ದೇವ್ರನ್ನ ಮಾಡಬಾರ್ದು. ಅವ್ರನ್ನ ನಾವು ಯಾವಾಗಲೂ ಅಂಬೇಡ್ಕರ್ ತತ್ವ ಏನು ಹೇಳ್ತಿದ್ರೆ, ಅವ್ರಿಗೆ ಗೌರವಿಸ್ಬೇಕು, ನಾವು ಗೌರವಿಸ್ಬೇಕು, ಅವರಿಗೆ ನಡ್ಕೊಬೇಕು, ಗೌರವಿಸ್ಬೇಕು, ಅವ್ರನ್ನಾಗಿ ಪಾಲಿಸ್ಬೇಕು. ಇದು ನಮ್ಮ ಸಿದ್ಧಾಂತ, ಇದು ಬುದ್ಧನ ಸಿದ್ಧಾಂತ. ಇದನ್ನ ಅಂಬೇಡ್ಕರ್ ಅವ್ರು ಮಾಡ್ಕೊಂಬಂದಿತ್ತು. ನಾವು ಪೂಜೆ ಮಾಡೋದು ಬೇಡೋದು ಬೇರೆ. ಸ್ವಾಮಿ ನಮಗೆ ಇದು ಮಾಡೋದಂತಾರೆ, ಇದು ಪೂಜೆ ಬೇಡೋದೈತಲ್ಲ, ಅದು ನಮಗೆ ಸರಿದು. ಅಂಬೇಡ್ಕರ್ ಸಿದ್ಧಾಂತದಲ್ಲಿ ನಾವು ಏನಿದ್ದೀವಿ, ಯಾವತ್ತೂ ಬೇಡಬಾರ್ದು. ಕೊಡೋ ಶಕ್ತಿ ಯಾರಿಗೂ ಇಲ್ಲ, ಯಾವ ದೇವ್ರಿಗೂ ಕೊಡೋ ಶಕ್ತಿ ಇಲ್ಲ. ಹಂಗಾಗಿ ನಾವು ಬೇಡಿದ್ರು ಅದು ವೇಸ್ಟು. ನಾವು ಅನುಸರಿಸ್ತೀವಲ್ಲ, ಅಂಬೇಡ್ಕರ್ ಅನುಸರಿಸ್ತೀವಲ್ವ, ಅನುಸರಿಸೋದ್ರಿಂದ ಅಟ್ಲೀಸ್ಟ್ ನಾವು ಎಷ್ಟಾಗುತ್ತೆ ಅಷ್ಟಾದ್ರೂ ಅನುಸರಣೆ ಮಾಡ್ಕೊಂಡು ಹೋದರೆ, ಅಂಬೇಡ್ಕರ್ ಸಿದ್ಧಾಂತ ನಾವು ಇನ್ನೊಬ್ರು ತಿಳಿಸ್ಕೊಂಡು ಹೋದರೆ ನಾವು ಅಂಬೇಡ್ಕರ್ಗೆ ಗೌರವ ಕೊಟ್ಟಂಗಾಗುತ್ತೆ, ಅವರನ್ನು ನಡ್ಕೊಂಡಂಗಾಗುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಇದಕ್ಕಿಂತ ಇಂಪಾರ್ಟೆಂಟ್ ತುಮಕೂರಿನಲ್ಲಿ ಕೆಲವೊಂದು ವಿಚಾರಗಳು ಬರ್ತವೆ. ದಿನ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವಾಗಿರುತ್ತದೆ. ಆದರೆ ಅವರು ಸಂವಿಧಾನ ಎಲ್ಲಿವರೆಗೂ ಇರುತ್ತದೆ ಅಲ್ಲಿವರೆಗೂ ಜೀವಂತವಾಗಿರುತ್ತಾರೆ. ಯಾಕೆಂದರೆ ಯಾವುದೇ ಬಡ ವರ್ಗಕ್ಕಾಗಲಿ, ಏನ ಶ್ರೀಮಂತರಿಗಾಗಲಿ
ಕಾನೂನೇನಾರ ಇದೆ ಅಂದರೆ ಅದು ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆ. ಯಾಕೆ ಅಂದರೆ ಇವತ್ತಿನ ದಿನ ಏನೇ ಹೋರಾಟ ಮಾಡಿದ್ರು ಕಾನೂನು ಅಡಿಯಲ್ಲಿ ಹೋರಾಟ ಮಾಡಿದಾಗ ಮಾತ್ರ ನ್ಯಾಯ ಸಿಗುತ್ತೆ. ಅಂಥ ಒಂದು ಕಾನೂನನ್ನು ತಂದುಕೊಟ್ಟ ಅಂಬೇಡ್ಕರ್ನ ಪ್ರತಿಯೊಂದು ಜನಾಂಗನೂ ಸ್ಮರಿಸೋ ದಿನ ಇವತ್ತು. ಯಾಕೆಂದರೆ ಯಾವುದೋ ಒಂದು ವರ್ಗಕ್ಕೋ ಒಂದು ಕುಟುಂಬಕ್ಕೋ ಸೀಮಿತವಾದ ವ್ಯಕ್ತಿ ಅಲ್ಲ ಅದು. ಅದಕ್ಕಿದು ಅಂಬೇಡ್ಕರ್ ಅವರು ಈ ದೇಶದ ಆಸ್ತಿ. ಅದನ್ನು ಎಲ್ಲ ವರ್ಗದವರು, ಎಲ್ಲ ಕಮ್ಯುನಿಟಿಯವರು ಅವ್ರನ್ನ ಆರಾಧಿಸ್ಬೇಕು, ಪೂಜಿಸ್ಬೇಕು ಅನ್ನೋದು ನನ್ನ ಅಭಿಲಾಷೆ. ಇದನ್ನು ನಾವು ಗುಬ್ಬಿ ತಾಲೂಕಿನಲ್ಲಿ ದಲಿತ ಬಂಧುಗಳು ಹಾಗೂ ಎಲ್ಲ ವರ್ಗದ ಸಮುದಾಯದವರು ಸೇರಿ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಏನು ಮಹಾನ್ ಚೇತನ ಇವತ್ತು ನಮಗೆ ಹಾಕಿಕೊಟ್ಟಂಥ ದಾರಿದೀಪದಲ್ಲಿ ನಾವು ನಡೀತಾ ಇದ್ದೀವಿ. ಇವು ಅವರ ದೇಶಗಳಾಗಿರ್ತಕ್ಕಂಥ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ, ಇವತ್ತು ಈ 3 ಸೂತ್ರಗಳು ಎಲ್ಲೋ ಒಂದು ಕಡೆ ಕಾಣದ ಕೈಗಳು ಸೇರಿ ಈ ಒಂದು ಶಿಕ್ಷಣದ ನೋವಿನಲ್ಲೂ ರಾಜಕಾರಣ ಕಾಣ್ತಾ ಇದ್ದೀವಿ. ಸಂಘಟನೆಯ ಚಿಂತನೆಯಲ್ಲೂ ಸಹ ನಾವು ಒಂದು ರಾಜಕಾರಣವನ್ನು ನೋಡ್ತಾ ಇದ್ದೀವಿ. ಹೋರಾಟ ಇನ್ನೂ ಬಿಡು, ನಮ್ಮ ಹೋರಾಟದು ಪ್ರತಿಯೊಂದು ಅಣುವನ್ನು ವಿಶ್ಲೇಷಣೆ ಮಾಡಿ ವಿಭಾಗಗಳನ್ನು ಮಾಡಿ ದೂರ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇದು ಆಗಬಾರ್ದು. ಆ ಮಹಾನ್ ಚೇತನ ಡಾಕ್ಟರ್ BR ಅಂಬೇಡ್ಕರ್ ಹಾಕಿಕೊಟ್ಟಿರ್ತಕ್ಕಂಥ ಶಿಕ್ಷಣ, ಸಂಘಟನೆ, ಹೋರಾಟ ಮತ್ತು ರಾಜಕೀಯ ಅಧಿಕಾರಕ್ಕೋಸ್ಕರ ನಾವೆಲ್ಲರೂ ಒಟ್ಟಾಗಿ ಶ್ರಮವಹಿಸಿ ದುಡಿಬೇಕು. ಆ ಮಹಾನ್ ಭಾವನ ಹಾಕಿಕೊಟ್ಟಂಥ ದಾರಿದೀಪ, ನಮ್ಮ ಗುಡಿಸಲಲ್ಲಿ ಹಾಕಿಕೊಟ್ಟಂಥ ದೀಪ ಪ್ರತಿಯೊಂದು ಮನೆಯಲ್ಲೂ ರಾರಾಜಿಸಬೇಕು ಅಂತ ಭಾವಿಸ್ತಾ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಹೋರಾಟದ ಮಹಾನ್ ಚೇತನಗಳೇ, ಇವತ್ತು ನಮಗೆ ದುಃಖದ ವಿಚಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೈವಾದಾನ ಆಗಿರ್ತಕ್ಕಂಥ ದಿನ. ಇವತ್ತು ನಮಗೆ ಎಲ್ಲ ಸೌಲಭ್ಯವನ್ನು ಕೊಟ್ಟು ಇವತ್ತು ಅವರು ನಮ್ಮನ್ನು ಸುಖವಾಗಿರಲಿ ಅಂತ ಹಾರೈಸಿ ನಮ್ಮನ್ನು ಚೆನ್ನಾಗಿರಲಿ ಅಂತ ಒಂದು ಸಂವಿಧಾನದ ವಿಧಿವಿಧಾನಗಳನ್ನು ಎಲ್ಲವನ್ನೂ ಅನುಕೂಲ ಮಾಡಿ ಇವತ್ತು ನಮಗೆ ಧ್ವನಿಯಿಂದರಿಗೆ ಧ್ವನಿ ಕೊಟ್ಟಿದ್ದಾರೆ. ಇವತ್ತು ನಮಗೆ ದುಃಖ ಆಗ್ತದೆ. ನಾವೆಲ್ಲ ಸುಖ ಸಂತೋಷ ಅನುಭವಿಸ್ತಾ ಇದ್ದೀವಿ. ಈ ಒಂದು ಸುಖ ಸಂತೋಷದ ಭಾಗ್ಯವನ್ನು ನೋಡುವಂಥ ಶಕ್ತಿ ಭಗವಂತ ನಮ್ಮ BR ಅಂಬೇಡ್ಕರ್ ಅವರಿಗೆ ಕೊಡಲಿಲ್ಲ. ಇದು ಒಂದು ದುರಂತದ ಕಥೆ. ಹೆಚ್ಚಿಗೆ ಮಾತನಾಡೋಕ್ಕೆ ನಮ್ಮ ಕಡೆ ಆಗ್ತಾ ಇಲ್ಲ. ದಯವಿಟ್ಟು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ. ಮಹಿಳಾ ಮಣಿಯಾಗಿ ಮಂಜುಳವರು ಬಂದಿದ್ದಾರೆ, ನಮ್ಮ ಸಾಹೇಬರು ಬಂದಿದ್ದಾರೆ, ನಮ್ಮ ಮಧು ಬಳಗದೊಂದಿಗೆ ಬಂದಿದ್ದಾರೆ, ಕನ್ನಡ ಬಂದಿದ್ದಾರೆ, ರವಿಯವರು ಬಂದಿದ್ದಾರೆ, ಈಶ್ವರಪ್ಪ ಬಂದಿದ್ದಾರೆ, ಹಾಗೆ ನಮ್ಮ IB ದೊಡ್ಡರಂಗಪ್ಪರ ಇದ್ದಾರೆ, ನಂತರ ಸಂತೋಷ್ ಇದ್ದಾರೆ. ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.